ಈ ಚಾನೆಲ್ನನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥ ಸರ್ಕಾರ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿ ತಮ್ಮ ಕನಸನ್ನ ನನಸು ಮಾಡಿಕೊಂಡರು ಅಂತ ಹೇಳಿದ್ರೂ ತಪ್ಪಲ್ಲ. ಇದೇ ಸರ್ಕಾರದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ ಶಾಸಕರುಗಳೇ ಹೆಚ್ಚಳವಾಗಿದ್ದು, ಕೆಲ ಶಾಸಕರುಗಳ ಮೇಲೆ ಹಲವಾರು ಕ್ರಿಮಿನಲ್ ಕೇಸ್ಗಳು ಕೂಡ ದಾಖಲಾಗಿದ್ದು, ಸದ್ಯ ಸಿಬಿಐ ತನಿಖೆ, ಎಸ್ಐಟಿ ತನಿಖೆ ನಡೀತಾ ಇದ್ದು, ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿಗಳೂ ಕೂಡ ಆಗಿದ್ದು, ಅದರ ಭಾಗವಾಗಿ ಅಕ್ರಮ ಸೈಟ್ಗಳ ಪ್ರಕರಣಗಳು, ವೋಟಿಂಗ್ ಕಳ್ಳತನದಂತಹ ಪ್ರಕರಣಗಳು, ಸಿಡಿ ಪ್ರಕರಣಗಳು, ಹೀಗೆ ಹೇಳುತ್ತಾ ಹೋದ್ರೆ ಕಾಂಗ್ರೆಸ್ ಹಗರಣಗಳನ್ನ ಕುರಿತಂತೆ ಒಂದು ಪುಸ್ತಕವನ್ನೇ ಬಿಡುಗಡೆ ಮಾಡಬಹುದು. ಆದರೆ ಲೋಕಾಯುಕ್ತ ತನಿಖಾಧಿಕಾರಿಗಳು, ಎಸ್ಐಟಿ ತಂಡದ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೇಲಧಿಕಾರಿಗಳು ಮತ್ತು ನಗರ ಪಾಲಿಕೆಯ ಮೇಲಧಿಕಾರಿಗಳು, ಹೀಗೆ ಚಿಕ್ಕ ಚಿಕ್ಕ ಗ್ರಾಮದ ಅಧಿಕಾರಿಗಳಿಂದ ರಾಜ್ಯ ಮಟ್ಟದ ಇಲಾಖಾ ಅಧಿಕಾರಿಗಳವರೆಗೆ ಕಾಂಗ್ರೆಸ್ ಸರ್ಕಾರದ ಆಜ್ಞೆಯ ಮೇರೆಗೆ ಕೆಲಸ ನಿರ್ವಹಿಸುವಂತೆ ಕಂಡುಬರ್ತಾ ಇದೆ. ಒಂದು ವೇಳೆ ಏನಾದರೂ ಅವರ ಆಜ್ಞೆಗಳನ್ನ ಮೀರಿದ್ದೇ ಆದಲ್ಲಿ ಒಂದು ಅಧಿಕಾರಿಗಳಿಗೆ ಗೇಟ್ ಪಾಸ್ ಸಿಗುತ್ತೆ ಅಥವಾ ಸಸ್ಪೆಂಡ್ ಮಾಡ್ತಾರೆ, ಇಲ್ಲವಾದಲ್ಲಿ ವರ್ಗಾವಣೆ ಮಾಡ್ತಾರೆ. ಇಂದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಸಮೇತ ನಿಮ್ಮ ಮುಂದೆ ವಿವರವನ್ನ ಇಡ್ತೇವೆ. ಇದೇ ಉತ್ತರ ಕರ್ನಾಟಕ ಭಾಗದಲ್ಲಿರುವ ಅಥಣಿ ಮತಕ್ಷೇತ್ರದಲ್ಲಿ ಹಲವಾರು ಭ್ರಷ್ಟಾಚಾರ ಮಾಡಿಕೊಂಡಂತ ಅಧಿಕಾರಿಗಳ ಮೇಲೆ ಸಾಮಾನ್ಯ ಒಬ್ಬ ವ್ಯಕ್ತಿ ಒಂದು ಇಲಾಖೆಯಲ್ಲಿ ಅಧಿಕಾರಿ ಮಾಡಿಕೊಳ್ಳುವಂತಹ ಖರ್ಚು ವೆಚ್ಚದ ವಿವರವನ್ನ ಕೇಳಿಕೊಂಡ್ರೆ ಆ ಮಾಹಿತಿಗಳನ್ನ ನೀಡುವ ನಿಯಮ ಇದ್ರೂ ಕೂಡ ಅಧಿಕಾರಿಗಳು ಆ ವ್ಯಕ್ತಿಗೆ ಮಾಹಿತಿ ನೀಡದೆ ಸಬೂಬು ಹೇಳಿ ಖರ್ಚು ವೆಚ್ಚದ ಮಾಹಿತಿಯನ್ನ ನೀಡೋದೇ ಇಲ್ಲ. ಒಂದು ವೇಳೆ ಏನಾದರೂ ಖರ್ಚು ವೆಚ್ಚದ ಮಾಹಿತಿಯನ್ನ ಆ ವ್ಯಕ್ತಿಗೆ ಅಧಿಕಾರಿಗಳು ನೀಡಿದ್ರೂ ಕೂಡ ಅದು ತಪ್ಪಾಗಿರುತ್ತೆ. ಈ ಬಗ್ಗೆ ವಿವರವನ್ನ ಕೇಳಲು ಹೋದ್ರೆ ಅಧಿಕಾರಿಗಳು ಚದುರಂಗಿ ಆಟಗಳನ್ನ ಆಡ್ತಿದ್ದಾರೆ. ಏನಂದ್ರೆ ಸರ್ಕಾರಿ ನಿಯಮಗಳ ಪ್ರಕಾರ ಒಂದು ಇಲಾಖೆಯಲ್ಲಿ ಮಾಹಿತಿ ವಿವರದ ಅರ್ಜಿಯನ್ನ ಸಲ್ಲಿಸಿದ್ರೆ ಅದಕ್ಕೆ 1 ತಿಂಗಳವರೆಗೆ ಕಾಲಾವಕಾಶ ಇರುತ್ತೆ ಅಲ್ವಾ. ಒಂದು ವೇಳೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನೀವು ಮೇಲಧಿಕಾರಿಗಳ ಮೂಲಕ ಅಪೀಲ್ ಸಲ್ಲಿಸಬಹುದಲ್ವೋ? ಇದು ಒಂದು ಚದುರಂಗಿ ಆಟ. ಭಾಗ 2ರ ಚದುರಂಗಿ ಆಟ ಏನಂದ್ರೆ, ಅದೇ ಮೇಲಧಿಕಾರಿ ಆತನೂ ಕೂಡ ಅರ್ಜಿಯನ್ನ ಸರಿಯಾಗಿ ಗಮನಿಸದೆ, ಅರ್ಜಿಗೆ ಉತ್ತರವನ್ನು ನೀಡದೆ ಸಮಯ ಕಳೆಯುತ್ತಾರೆ. ಒಂದು ಬಾರಿ ಈ ಬಗ್ಗೆ ಮತ್ತೆ ಪ್ರಶ್ನೆ ಮಾಡಲು ಹೋದ್ರೆ ಆ ಸಮಯದಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನ ಹೇಳಿ ವಾಪಸ್ ಕಳುಹಿಸುತ್ತಾರೆ. ಒಂದು ದಿನಾಂಕವನ್ನ ನಿಗದಿ ಮಾಡಿಕೊಂಡು ಆ ಸಮಯದಲ್ಲಿ ಕರೆಸಿಕೊಂಡು ಮಾತಿನಲ್ಲಿ ಮಾತ್ರವೇ ಮೇಲಧಿಕಾರಿಗಳು ಅವರಿಗೆ ಏನೋ ದಾಖಲೆಗಳನ್ನ ಕೇಳಿಕೊಂಡಿರುತ್ತಾರೋ ಅದನ್ನ ಕೊಟ್ಟು ಕೈಚೆಲ್ಲಿ ಸುಮ್ಮನಾಗ್ತಾರೆ. ಅವರು ಕೂಡ ಏನಾದರೂ ಹೆಚ್ಚು ಕೇಳಿದ್ರೆ, ನೋಡಪ್ಪ ಇದು ಒಂದು ನಿಯಮ, ನೀವು ಅರ್ಜಿ ಹಾಕಿ ಪ್ರಶ್ನೆ ಮಾಡಿರುವುದು, ವಿವರ ಕೇಳಿರುವುದು ನಮಗೆ ಗೊತ್ತಿದೆ, ನಾವು ಕೂಡ ಸರ್ಕಾರದ ಕೆಲ ನಿಯಮಗಳನ್ನು ಪಾಲನೆ ಮಾಡಬೇಕಲ್ವಾ, ನಾವೇನಾದರೂ ತಪ್ಪು ಮಾಡಿದ್ದೇವೆ ಅಂತ ನಿಮಗನಿಸಿದ್ರೆ ನೀವು ಕೂಡ ಮೇಲಧಿಕಾರಿಗಳ ಬಳಿ ಅಪೀಲ್ ಮಾಡಿಕೊಳ್ಳಿ ಎಂದು ಚದುರಂಗಿ ಆಟವನ್ನ ಆಡ್ತಿದ್ದಾರೆ. ಭಾಗ 3ರ ಚದುರಂಗಿ ಆಟ, ನಮ್ಮ ರಾಜಧಾನಿಯಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ಆ ಅಧಿಕಾರಿಗಳ ಬಳಿ ಹೋದ್ರೆ ಆತನೂ ಕೂಡ ಈ ಬಗ್ಗೆ ನಾವು ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತೇವೆ ಅಂತ ಹೇಳಿ ಕೈ ತೊಳೆದುಕೊಳ್ತಾರೆ. ಈ ಮಾತುಗಳನ್ನ ಕೇಳಿದಂಥವರಿಗೆ ಎಲ್ಲೋ ಒಂದು ಕಡೆ ಗೊಂದಲವಾಗ್ತಿರಬಹುದು, ನಿಜ. ಇಲ್ಲೇ ಇರೋದು ನೋಡಿ ಮಾಸ್ಟರ್ ಆಫ್ ಕಿಂಗ್ ರಾಜನೀತಿ. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಎಷ್ಟು ಹೇಳುತ್ತೇವೋ ನೀವು ಅಷ್ಟೇ ಕೆಲಸವನ್ನ ಮಾಡಬೇಕು. ಯಾರೇ ಒಬ್ಬ ಸಮಾಜ ಸೇವಕ ಇರಬಹುದು, ವಕೀಲರಿರಬಹುದು, ಮಾಹಿತಿ ಹಕ್ಕು ಕೇಳುವಂಥ ಕಾರ್ಯಕರ್ತರೇ ಇರಬಹುದು, ಹಾಗೆಯೇ ಸಾಮಾಜಿಕ ಜಾಲತಾಣಗಳ ಜೊತೆಗೆ ಮಾಧ್ಯಮಗಳಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡುವಂಥ ಪತ್ರಕರ್ತರೇ ಇರಬಹುದು. ಇವರೆಲ್ಲರೂ ಕೂಡ ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ಡೋಂಟ್ ಕೇರ್ ಎಂಬಂತೆ ಇದ್ದು ಬಿಡಿ. ಯಾಕಂದ್ರೆ ಸರ್ಕಾರ ಯಾರದ್ದು ಹೇಳಿ? ನಮ್ಮದು. ನಿಮ್ಮನ್ನ ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು, ನಿಮ್ಮ ಮೇಲೆ ತನಿಖೆ ಮಾಡೋದು ರಾಜ್ಯದಲ್ಲಿ ನಾವು ಹೇಳಿದ್ರೆ ಮಾತ್ರ ನಡೆಯುತ್ತೆ ಅಲ್ವೇ? ಅದಕ್ಕೆ ಭಯ ಯಾಕೆ? ವಿರೋಧ ಪಕ್ಷದ ನಾಯಕರಿರಬಹುದು, ಈ ಬಗ್ಗೆ ವಾದವನ್ನ ಮಾಡಬಹುದು ಅಥವಾ ಆರೋಪಗಳನ್ನ ಮಾಡಬಹುದು, ಇಲ್ಲ ಹಲವು ಹೇಳಿಕೆಗಳನ್ನ ನೀಡಬಹುದು.
ಒಂದು ವೇಳೆ ಏನಾದರೂ ಈ ಬಗ್ಗೆ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ವರದಿ ಪ್ರಸಾರ ಆದರೂ ಕೂಡ ಜನರು ಮೂರ್ಖರು. ಒಂದು ಬಾರಿ ಸುದ್ದಿ ನೋಡ್ತಾರೆ, ಆಮೇಲೆ ಹೋಗ್ಲಿ ಬಿಡಪ್ಪ ಮಾರಾಯ ಅಂತ ಸುಮ್ಮನಾಗ್ತಾರೆ. ಜನರಿಗೆ ನಮ್ಮನ್ನ ಕೇಳುವಂತ ಪವರ್ ಇಲ್ಲ. ಇಂತಹ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮಗ್ಯಾಕೆ ಭಯ? ನಾವಿದ್ದೀವಿ ತಾನೆ, ನೋಡ್ಕೊಳ್ತೇವೆ ಅಂತ ಅಧಿಕಾರಿಗಳಿಗೆ ಭರವಸೆಯನ್ನ ನೀಡ್ತಿದ್ದಾರೆ ರಾಜಕೀಯ ನಾಯಕರು. ದಾಖಲೆಗಳನ್ನ ಆ ಟೇಬಲ್ನಿಂದ ಈ ಟೇಬಲ್ಗೆ, ಈ ಟೇಬಲ್ನಿಂದ ಆ ಟೇಬಲ್ಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನಷ್ಟೇ ನೀವು ಮಾಡಬೇಕು. ಉಳಿದದ್ದನ್ನೆಲ್ಲ ನಾವು ನೋಡ್ಕೊಳ್ತೇವೆ. ಸರ್ಕಾರ ಅಮಾರ ಚಲ್ತಾ ಹೇ, ಡರ್ ಕಿಸಿ ಬಾತ್ ಕಾ. ಮತ್ತಷ್ಟು ಸುದ್ದಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ.